ತಗೊಂಡಿರೋ ಟಾಪಿಕ್ ಮರುಸಿಂಚನ. ಅದರಲ್ಲಿ ದೊಡ್ಡ ಸಂಖ್ಯೆಗಳೊಂದಿಗೆ ಕಾರ್ಯನಿರ್ವಹಣೆ, ಪುನರ್ಮನನ, ಹಳೆ 3. ಇದರಲ್ಲಿ ಒಂದು ಕೋಷ್ಟಕವನ್ನು ಕೊಡಲಾಗಿದೆ. ಈ ಕೆಳಗೆ ಸಂಖ್ಯೆಗಳನ್ನು ಕೊಡಲಾಗಿದೆ. ಪ್ರತಿ ಅಂಕಿಯ ಸ್ಥಾನ ಬೆಲೆಯನ್ನು ಸ್ಥಾನಬೆಲೆ ಕೋಷ್ಟಕದಲ್ಲಿ ಬರೆದು ಓದಿ. ಅದನ್ನು ನಾನು ಇಲ್ಲಿ ಬರೆದಿದ್ದೇನೆ. ಈ ಸ್ಥಾನಬೆಲೆ ಕೋಷ್ಟಕಗಳನ್ನು ಅದರಲ್ಲಿರುವ ಸಂಖ್ಯೆಗಳನ್ನು ಯಾರು ಓದ್ತೀರಾ? 27,564. ಅದನ್ನ ಸ್ಥಾನಬೆಲೆ ಕೋಷ್ಟಕದಲ್ಲಿ ಹೇಗೆ ಬರಬೇಕು? 4ನ ಬಿಡಿ ಸ್ಥಾನದಲ್ಲಿ ಬರಬೇಕು, 6ನ 10ರ ಸ್ಥಾನದಲ್ಲಿ ಯಾಕೆ ಬರಬೇಕಾ? ಅದು 10ರ ಸ್ಥಾನದಲ್ಲಿದೆ, ಅದನ್ನು ನಾವು 60 ಅಂತಾನೆ ಓದಬೇಕಾಗುತ್ತೆ. ಅದೇ ಥರ 5ನ 100 ಸ್ಥಾನದಲ್ಲಿ ಬರಬೇಕು, 7ನ 1000ರ ಸ್ಥಾನದಲ್ಲಿ ಬರಬೇಕು, 2ನ 10,000ರ ಸ್ಥಾನದಲ್ಲಿ ಬರಬೇಕು. ಎರಡನೇದು ಯಾರು ಹೇಳ್ತಾರೆ? 9ನ ಬಿಡಿ ಸ್ಥಾನದಲ್ಲಿ ಬರೀಬೇಕು, ಯಾಕಂದರೆ 9 ಬಿಡಿ ಸ್ಥಾನದಲ್ಲಿದೆ. 4ನ 10ರ ಸ್ಥಾನದಲ್ಲಿ ಬರೀಬೇಕು, 0ನ 1000 ಸ್ಥಾನದಲ್ಲಿ 100 ಸ್ಥಾನದಲ್ಲಿ ಬರೀಬೇಕು, 7ನ 1000 ಸ್ಥಾನದಲ್ಲಿ ಬರೀಬೇಕು, 8ನ 10,000 ಸ್ಥಾನದಲ್ಲಿ. ಒಟ್ಟು ಈ ಸಂಖ್ಯೆನ 87,049 ಅಂತ ಓದ್ತೀವಿ. ಮೂರನೇದು ಯಾರು ಹೇಳ್ತಾರೆ? 80,009. ಇದನ್ನ ಸ್ಥಾನಬೆಲೆ ಕೋಷ್ಟಕದಲ್ಲಿ ಹೇಗೆ ಬರಬೇಕು? 9 ಬಿಡಿ ಸ್ಥಾನದಲ್ಲಿ ಬರಬೇಕು, 0ನ 10ರ ಸ್ಥಾನದಲ್ಲಿದೆ, 10ರ ಸ್ಥಾನದಲ್ಲಿ ಬರಬೇಕು, ಮತ್ತೊಂದು 0 100 ಸ್ಥಾನದಲ್ಲಿದೆ, ಮತ್ತೊಂದು 100 ಸ್ಥಾನದಲ್ಲಿ ಬರಬೇಕು, ಮತ್ತೆ ಒಂದು 0 1000 ಸ್ಥಾನದಲ್ಲಿದೆ, 1000 ಸ್ಥಾನದಲ್ಲಿ ಬರಬೇಕು, 10,000 ಸ್ಥಾನದಲ್ಲಿ 8 ಇದೆ, ಅದೇ 8ನ 10,000 ಸ್ಥಾನದಲ್ಲಿ ಬೆಲೆ ಬರಬೇಕು. ಟೋಟಲ್ 80,009 ಆಗುತ್ತೆ. ನಾಲ್ಕನೇದು ಯಾರು ಹೇಳ್ತಾರೆ? 50,301. ಬಿಡಿ ಸ್ಥಾನದಲ್ಲಿ 1 ಬರಬೇಕು, ಯಾಕೆಂದರೆ 1 × 1. 10ರ ಸ್ಥಾನದಲ್ಲಿ 0 ಬರಬೇಕು, ಏನಿಲ್ಲ ಅದಕ್ಕೆ 0 ಬರ್ತೀವಿ. 100 ಸ್ಥಾನದಲ್ಲಿ 3 ಬರಿಬೇಕು, 3 × 100 300 ಆಗ್ತೈತಿ. 1000 ಸ್ಥಾನದಲ್ಲಿ 0 ಬರಿಬೇಕು, ಯಾಕಂದರೆ ಅಲ್ಲಿ ಯಾವ ಸಂಖ್ಯೆ ಇಲ್ಲ, ಅದಕ್ಕೆ 0 ಬರ್ತೀವಿ. 10,000 ಸ್ಥಾನದಲ್ಲಿ 5 ಬರಿಬೇಕು, 5 × 10,000 50,000 ಆಗ್ತದೆ. ಇದು ಟೋಟಲು 50,301 ಆಗ್ತದೆ. ಇದೇ ರೀತಿ ಕೋಷ್ಟಕವನ್ನು ಪೂರ್ಣಗೊಳಿಸಿದ್ದೇವೆ. ಎರಡನೇದು, ಈ ಕೆಳಗಿನ ಕೋಷ್ಟಕದಲ್ಲಿ ನಿಮಗೆ ಇಷ್ಟವಾದ 5 ಅಂಕಿಯ ಸಂಖ್ಯೆಗಳನ್ನು ಬರೆದು ಸಂಕಲನ ಮಾಡಿ. ಅಂದರೆ ನಿಮಗೆ ಯಾವ ಇಷ್ಟ ಆಗಿವೆ ಅವನು ತಗೊಂಡು ನೀವು ಸಂಕಲನ ಮಾಡಬೇಕಂತೆ. ನನಗೆ ಇಷ್ಟವಾದ ಸಂಖ್ಯೆಗಳು 10,000 20,000 ಮೊತ್ತ 30,000, 50,000 40,000 ಮೊತ್ತ 90,000, 60,000 40,000 ಮೊತ್ತ 10,000. ಅದರಂತೆ ನಿಮಗೆ ಇಷ್ಟೇ ರೀತಿ ನಾವು ವ್ಯವಕಲನ ಮತ್ತು ಗುಣಾಕಾರವನ್ನು ಭರ್ತಿ ಮಾಡುತ್ತೇವೆ. ಇಲ್ಲಿ ಒಂದಷ್ಟು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ, ಅದನ್ನು ಯಾರು ಓದ್ತೀರಾ? ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 846 ಫಸ್ಟ್. ಇಲ್ಲಿ ಒಂದಷ್ಟು ಹಣ್ಣುಗಳ ಸಂಖ್ಯೆಯನ್ನು ನೀಡಲಾಗಿದೆ. ಅವುಗಳನ್ನು ಕೊಟ್ಟಿರುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಅನುಗುಣವಾಗಿ ಸಮವಾಗಿ ಹಂಚಿಕೆ ಮಾಡಿ ಭಾಜಕ, ಭಾಜ್ಯ, ಭಾಗಲಬ್ಧ, ಶೇಷ ಗುರುತಿಸಿ ಬರೆಯುವ ಮೂಲಕ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ. ಹಣ್ಣುಗಳ ಸಂಖ್ಯೆ ಎಷ್ಟಿದಾವೆ? ವಿದ್ಯಾರ್ಥಿಗಳ ಸಂಖ್ಯೆ. ಪಡೆಯುವ ಹಣ್ಣುಗಳ ಸಂಖ್ಯೆ ಎಷ್ಟು? ಉಳಿಕೆ ಹಣ್ಣುಗಳ ಸಂಖ್ಯೆ 2. ಭಾಜಕ, ಭಾಜ್ಯ, ಗುಣಲಬ್ಧ, ಶೇಷ. ಭಾಜಕ ಎಷ್ಟು? 4. ಭಾಜ್ಯ 846. ಭಾಗಲಬ್ಧ 211. ಶೇಷ 2. ಎರಡನೇ ಲೆಕ್ಕ ಯಾರು ಓದ್ತೀರಾ? 9,478. ಎರಡನೇ ಲೆಕ್ಕವನ್ನು ನಾವಿಲ್ಲಿ ಮಾಡಿದ್ದೇವೆ. 9,473ರಿಂದ 7ಅನ್ನು ಗುಣಿಸಬೇಕಂತೆ, 7ಅನ್ನು ಭಾಗಿಸ್ಬೇಕಂತೆ. 78ಅನ್ನು 7ಅನ್ನು ಭಾಗಿಸ್ಬೇಕಂತೆ. 9 7 ಒಂದೇ 7, ಅದರಲ್ಲಿ 9ಗೆ 7 ಕಳೆದ್ರೆ 2, ಅದೇ 4 ತಳಕಿಸ್ಕೊಂಡಿದ್ದೇವೆ. ಅದರಲ್ಲಿ 7 3 24, 7 ಎರಡನೇ ಲೆಕ್ಕವನ್ನು ನಾವು ಇಲ್ಲಿ ಮಾಡಿದ್ದೇವೆ. 121, ಅದರಲ್ಲಿ ಇಲ್ಲಿ 7 3 21 ಬರೆದಿದ್ದೇವೆ. 4ರಲ್ಲಿ 1 ಕಳೆದ್ರೆ 3, 2ರಾಗ 2 ಹೋದ್ರೆ 0, 7 ತೆಳಗಿಸ್ಕೊಂಡಿದ್ದೇವೆ. 7 5 35, 7ರಾಗ 5 ಕಳೆದ್ರೆ 2, 3 ಹೋದ್ರೆ 0, 8ಅನ್ನು ತೆಳಗಿಸ್ಕೊಂಡಿದ್ದೇವೆ. 7 4 28, ಅದರಲ್ಲಿ 8ರಾಗ 8 ಹೋದ್ರೆ 0, 2ರಾಗ 2 ಹೋದ್ರೆ 0. ಭಾಜ್ಯ 9,478, ಭಾಜಕ 7, ಭಾಗಲಬ್ಧ 1,354, ಶೇಷ 0.
ಈಗ ನಾವು ಭಾಗಾಕಾರನ ದೊಡ್ಡ ಸಂಖ್ಯೆಯಿಂದಲೇ ಮಾಡ್ಬೇಕಂತ ಏನಿಲ್ಲ, ಅದೇ ರೀತಿ ಬಿಡಿ ಸ್ಥಾನದಿಂದಲೂ ಮಾಡ್ಬೋದು. ಅಂದರೆ ಇಲ್ಲಿ ನೋಡ್ಬೋದು 7ರಿಂದ 9478 ಭಾಗಿಸ್ಬೋದು. ಅದು ಹೇಗೆ ಅಂದರೆ 7 7 78, 7 70, ಅದೇ ರೀತಿ 78ರಲ್ಲಿ 70ನ ಕಳೆದಾಗ 8 ಉಳಿಯುತ್ತೆ. ಅದೇ ರೀತಿ ಇಲ್ಲಿ ಉಳಿದಿರ್ತಕ್ಕಂಥ 4ನ ಕೆಳಗಿಳಿಸ್ಕೊಂಡಾಗ 78ರಲ್ಲಿ 70ನ ಕಳೆದಾಗ 8 ಉಳಿತು. ಅದೇ ರೀತಿ 4ನ ಕೆಳಗಿಳಿಸ್ಕೊಂಡಾಗ 408 ಆಯಿತು. 408ಕ್ಕೆ ನಿಯರೆಸ್ಟ್ ಅಂದರೆ 58, 758 406, 408ರಲ್ಲಿ 406ನ ಕಳೆದಾಗ 2 ಬರ್ತದೆ. ಅದೇ ರೀತಿ 9ನ ಕೆಳಗಿಳಿಸ್ಕೊಂಡಾಗ 9002 ಆಯಿತು. 9002ಕ್ಕೆ ನಿಯರೆಸ್ಟ್ ಅಂದರೆ 1286ನ 7ರಿಂದ ಗುಣಿಸ್ಬೇಕು. ಅಂದರೆ 7ನ 1286ರಿಂದ ಗುಣಿಸಿದಾಗ ಬರೋದು 9002. 9002ರಲ್ಲಿ 9002ನ ಕಳೆದಾಗ ನಮಗೆ ಶೇಷ 0 ಬರ್ತದೆ. ಈಗ ನಾವು ಇಲ್ಲಿ ಬಂದಿರತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನ ಕೂಡಿಸಿದಾಗ ಬರ್ತಕ್ಕಂಥದ್ದು 1354. ಈ 1354 ನಮ್ಮ ಈ ಭಾಗಕಾರದ ಭಾಗಲಬ್ಧ. ಮತ್ತು ಇದನ್ನು ತಾಳೆ ನೋಡ್ಬೇಕಂದ್ರೆ ಭಾಜಕದಿಂದ 1300 ಭಾಗಲಬ್ಧ 1354 ಗುಣಿಸಿದಾಗ ನಮಗೆ ಬರೋದು ಭಾಜ್ಯ 9478. ಇಲ್ಲಿ ನಾವು ಮಾಡಿರ್ತಕ್ಕಂಥ ಭಾಗಕಾರ ಸರಿ.